ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಭೂಮಿ ಬ್ಲಾಗ್ಸ್. ಎಲ್ಲರಿಗೂ ಸ್ವಾಗತ. ಈಗ ಆಲ್ರೆಡಿ ನೀವು ಫಸ್ಟ್ ಏನಿದೆ ಈ ವ್ಲಾಗಲ್ಲಿ ಅಂತ ನೋಡಬೇಕಂದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಅನಿಸುತ್ತೆ. ನಾವು ಇವತ್ತು ಗಣೇಶನ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಗಣೇಶನ ದೇವಸ್ಥಾನ ಮತ್ತು ಸುತ್ತಮುತ್ತ ಯಾವ್ದಾದ್ರು ಪ್ಲೇಸ್ ನೋಡ್ಕೊಂಬರೋಣ ಅಂತ ಫ್ಯಾಮಿಲಿ ಎಲ್ಲರೂ ರೆಡಿಯಾಗಿ ಹೊರಟಿದ್ವಿ. ನಾವು ಹೋಗುವಾಗ ಇನ್ನೇನು ಹಾಡು ಕೇಳಿಕೊಂಡು ಮಜಾ ಮಾಡ್ಕೊಂಡು ಹೋಗ್ತಾಯಿದ್ವಿ. ಹೋಗುವಾಗ ಹಂಗೆ ನೇಚರ್ ನೋಡ್ತಿದ್ದೆ. ಎಕ್ಸ್ಪೆಷಲಿ ಏನಪ್ಪ ಅಂದರೆ ಈ ರೇನಿ ಸೀಸನು ಮತ್ತು ವಿಂಟರ್ ಸೀಸನಲ್ಲಿ ಗ್ರೀನ್ರಿ ನೋಡೋಕ್ಕೆ ಎಷ್ಟು ಸಕ್ಕತ್ತಾಗಿರುತ್ತೆ ಅಂದರೆ ಮೈಂಡ್ ಬ್ಲೋಯಿಂಗ್ ಆಗಿರುತ್ತೆ. ಇನ್ನು ಸಮ್ಮರ್ ತೊಗೊಂಡು ಸ್ವಲ್ಪ ಸೆಕೆ, ಟ್ರಾವೆಲಿಂಗ್ ಮಾಡೋಕ್ಕೆ ತುಂಬ ಸುಸ್ತು ಅನಿಸುತ್ತೆ. ಬಟ್ ವಿಂಟರು ಮತ್ತು ಮಳೆಗಾಲದಲ್ಲಿ ಮಾತ್ರ ವಾತಾವರಣವೂ ಕೂಲ್ ಇರುತ್ತೆ, ನಮಗೂ ಹೋಗೋಕ್ಕೆ ತುಂಬ ಖುಷಿ ಆಗುತ್ತೆ. ಹೀಗೆ ಬರ್ತಾ ಬರ್ತಾ ನಮಗೆ ಡೆಸ್ಟಿನಿ ರೀಚ್ ಆಗಿದ್ದೇ ಗೊತ್ತಾಗಲಿಲ್ಲ. ಬೇಗನೆ ಬಂದ್ವಿ ನಾವು ದೇವಸ್ಥಾನಕ್ಕೆ. ಇನ್ನು ಈ ಗಣೇಶನ ದೇವಸ್ಥಾನ ತುಂಬ ಹಳೆಯ ಕಾಲದ್ದು ಅಂತಲೂ ಕೇಳ್ಪಟ್ಟೆ. ಇದು ಮದಕರಿ ನಾಯಕ ಅವರು ಬಂದು ಇಲ್ಲಿ ಪಾಳೆಗಾರಿಕೆ ಇದ್ದಾಗ ಇಲ್ಲಿ ಗಣೇಶನ ಮೂರ್ತಿನ ಸ್ಥಾಪನೆ ಮಾಡಿರೋದು ಅಂತ ಕೇಳಿದ್ವಿ. ಹಾಗೆ ಸುತ್ತಲೂ ನೋಡಿಕೊಂಡ್ರೆ ಅಲ್ಲಿ ತೆಂಗಿನ ತೋಟ, ಹಾಗೆ ಮುಂದ್ಗಡೆ ಎಂಟ್ರೆನ್ಸೇ ದ್ವಾರಪಾಲಕರು ಥರ ಆ ಕಡೆ ಈ ಕಡೆ ಆನೆದು ಸ್ಟ್ಯಾಚು ಇದೆ. ಖುಷಿಯಾಗುತ್ತೆ ಒಂಥರ. ದೇವಸ್ಥಾನ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ವಾತಾವರಣ ಅಲ್ಲಿ ಹೋದ್ರೆ ಒಂಥರ ವೈಬ್ ತುಂಬ ಚೆನ್ನಾಗಿ ಅನಿಸುತ್ತೆ. ಇದು ಮುಂದ್ಗಡೆ ನಮಗೆ ನೇರವಾಗಿ ಕಾಣಿಸೋ ಗಣೇಶ. ಇದು ಬಂದ್ಬಿಟ್ಟು ಜಡೆ, ಪಾರ್ವತಿ ದೇವಿದು ಹಿಂದ್ಗಡೆ ಜಡೆ ಇದೆ. ಇನ್ನು ಬಲಭಾಗದಲ್ಲಿ ತಗೊಂಡ್ರೆ ನರಸಿಂಹಸ್ವಾಮಿ ಬಾಯಿ ಬಿಟ್ಕೊಂಡಿರೋ ರೀತಿ ಇದೆ. ಇಲ್ಲಿ ವ್ಯಾಸರ ಆಂಜನೇಯ ಸಿಗುತ್ತೆ. ಇಲ್ಲಿ ಕಾಣಿಸುತ್ತಲ್ಲ, ಇದು ನರಸಿಂಹ ಬಾಯಿ ಬಿಟ್ಕೊಂಡಿರೋದು. ಇಲ್ಲಿ ಇದೇ ಮೇನ್ ಸ್ಪೆಷಾಲಿಟಿ. ಪಾರ್ವತಿ ಅಮ್ಮನ ಜಡೆ, ಅದಕ್ಕೆ ಜಡೆ ಗಣೇಶ ಅಂತ ಕರೀತಾರೆ. ಆಮೇಲೆ ನರಸಿಂಹ ಬಾಯಿ ಬಿಟ್ಕೊಂಡಿರೋದು. ಇನ್ನು ನಾವು ತಗೊಂಡೋಗಿದ್ದಂಥ ಮೋದಕ ಹಾರ ಮತ್ತು ಎಕ್ಕೆ ಹೂವಿನ ಹಾರನ ಗಣೇಶನಿಗೆ ಸಮರ್ಪಣೆ ಮಾಡಿದ್ವಿ. ಸಮರ್ಪಣೆ ಮಾಡಿ ನಮ್ಮ ಹರಕೆನ ತೀರಿಸಿ ಮಹಾಮಂಗಳಾರತಿ ಮುಗಿಸ್ಕೊಂಡು ಅಲ್ಲೇ ಒಂದು 10 ನಿಮಿಷ ಕೂತ್ಕೊಂಡು ಧ್ಯಾನ ಮಾಡಿಕೊಂಡು ನಾವು ಸ್ವಲ್ಪ ಮುಂದೆ ಗಣೇಶನ ದೇವಸ್ಥಾನದ ಮುಂದೆ ಒಂದು ವೀರಭದ್ರೇಶ್ವರನ ದೇವಸ್ಥಾನ ಬರುತ್ತೆ. ಇದು ತುಂಬ ಹಳೆ ಕಾಲದ ದೇವಸ್ಥಾನ. ಹಾಗೆ ಹಳೆ ಕಾಲದ ದೇವಸ್ಥಾನ ಹೇಗೆ ಗೊತ್ತಾಯಿತು ಅಂದರೆ ಇಲ್ಲಿ ಕಂಬದಲ್ಲಿ ಒಂದೊಂದು ಕೆತ್ತನೆಗಳಿವೆ. ಅದ್ರ ಮೂಲಕ ನಮ್ಗೆ ಗೊತ್ತಾಗಿದ್ದು. ಹಾಗೆ ಸುತ್ತಮುತ್ತ ಕೇಳಿದ್ವಿ, ಹೌದು ಅಂತ ಹೇಳಿದರು. ದೇವಸ್ಥಾನದ ಪೂಜೆ ಮಾಡಿಸ್ಬೇಕಾದ್ರೆ ಇಲ್ಲಿ ಮುಚ್ಚಿದ್ರು. ಸೊ ನಮಗೆ ಜಾಸ್ತಿ ಇನ್ಫಾರ್ಮೇಷನ್ ಏನು ಸಿಗಲಿಲ್ಲ ಈ ದೇವಸ್ಥಾನದಲ್ಲಿ. ಹಾಗೆ ನೋಡ್ತಾ ಹೋದಾಗ ಇಲ್ಲಿ ಬಸವಣ್ಣಂದು ಮತ್ತು ಶಿವ ಇರೋದು ದೇವಸ್ಥಾನಗಳಿದೆ. ಇದರ ಆಪೋಸಿಟ್ಟೆ ನಮಗೆ ಶಿವನ ದೇವಸ್ಥಾನವೂ ಕಾಣಿಸುತ್ತೆ. ಶಿವಂದು ಲಿಂಗ ಸ್ವರೂಪಿಯಾಗಿ ರೀತಿ ಇದು ಎದುರುಗಡೆ ಇದೆ. ನಾವು 3rd ಪ್ಲೇಸಿಗೆ ಹೋಗಿದ್ದು ಹೊಳಲ್ಕೆರೆಯಲ್ಲಿ. ಶಿವಗಂಗಾ ಅಂತ ಕೆರೆ ಮಧ್ಯದಲ್ಲಿ ಒಂದು ಸ್ಟ್ಯಾಚು ಮಾಡಿಬಿಟ್ಟು ಈ ಸ್ಟ್ಯಾಚೂನ 2 ಡಿವಿಷನ್ ಆಗಿ ಮಾಡಿದ್ದಾರೆ. ನಾನೀಗ ನಿಂತಿರೋದು ಮಿಡಲ್ ಡಿವಿಷನು. ಕೆಳಗಡೆ ಕೆರೆ ಇದೆ, ಮೇಲ್ಗಡೆ ಸ್ಟ್ಯಾಚು ಇದೆ. ನಾವು ಊಟ ತಂದಿದ್ದೆ. ನಾವು ಊಟನ ಅಲ್ಲೇ ಮಾಡಬೇಕಂತ ಡಿಸೈಡ್ ಮಾಡಿದ್ವಿ. ಸೊ ಗೂಗಲಲ್ಲಿ ನೋಡಿದಾಗ ಒಳ್ಳೆ ಪಿಕ್ಚರ್ ಬೇರೆ ಇತ್ತು. ಸೊ ಅಲ್ಲೇ ಯಾಕೆ ಹೋಗಿ ಊಟ ಮಾಡಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡು ಊಟನೂ ತೊಗೊಂಡು ಹೋಗಿದ್ವಿ ನಾವೆಲ್ಲರೂ. ಮೇಲ್ಗಡೆ ಸ್ಟ್ಯಾಚು ನಿಮ್ಗೆ ಆಮೇಲೆ ತೋರಿಸ್ತೀನಿ, ತುಂಬ ಚೆನ್ನಾಗಿದೆ ವ್ಯೂವು. ಸೊ ಈ ವ್ಯೂವಲ್ಲಿ ನಾವು ಕೂತ್ಕೊಂಡು ಊಟ ಮಾಡೋದು ಸಕ್ಕತ್ತಂದರೆ ಸಕ್ಕತ್ತಿತ್ತು. ಇಲ್ಲಿ ಮೇಲೆ ಕಾಣಿಸ್ತಿದೆಯಲ್ಲ, ಇದೇ ಸ್ಟ್ಯಾಚು. ಈ ಥರ ಇಲ್ಲಿ ಮೆಟ್ಲಿದೆ. ಸ್ವಲ್ಪ ಮಳೆ ಬಂದಿತ್ತು, ಸ್ವಲ್ಪ ಕಾಲು ಜಾರ್ತಿತ್ತು ನಾವು ಹೋಗಿರೋ ಟೈಮಲ್ಲಿ. ನಾರ್ಮಲ್ ಡೇಸಲ್ಲಿ ಹೋದರೆ ಏನಿಲ್ಲ, ತುಂಬ ಚೆನ್ನಾಗಿದೆ ವ್ಯೂ ಮಾತ್ರ. ಇದು ಮಿಡಲ್, ಸುತ್ತ ಕೆರೆ, ಮಧ್ಯದಲ್ಲಿ ಈ ಸ್ಟ್ಯಾಚು. ಇದರಲ್ಲಿ ಟಾಪ್ ಪೊಸಿಷನಲ್ಲಿ ಈ ಸ್ಟ್ಯಾಚು ಇದೆ. ಮಿಡಲಲ್ಲಿ ಬಂದುಬಿಟ್ಟು ಸ್ವಲ್ಪ ಗ್ಯಾಪ್ ಇದೆ. ನಾವು ಮಿಡಲಲ್ಲಿ ಈ ಥರ ಸ್ವಲ್ಪ ಖಾಲಿ ಜಾಗ ಇತ್ತು ಅಂತ ಸುತ್ತಲೂ ಕೆರೆ ನೋಡ್ಕೊಂಡು ಊಟ ಮಾಡ್ಬೋದು ಅಂತ ಊಟ ಗೀಟ ಎಲ್ಲ ಮಾಡಿಕೊಂಡು ಮೇಲೆ ಇನ್ನೇನು ಸ್ಟ್ಯಾಚು ಹತ್ರ ಫೋಟೋ ತೆಗೆಸ್ಕೊಳೋಣ ಅಂತ ಮೇಲೆ ಬಂದು ಹಂಗೆ ಎಂಜಾಯ್ ಮಾಡ್ತಾ ಅಲ್ಲಿರೋ ಮೂರ್ತಿ ನೋಡ್ತಾ ಇದ್ವಿ. ಎಷ್ಟು ಚೆನ್ನಾಗಿದೆ ಅಪ್ಪ ವ್ಯೂ ಅಂದರೆ. ಅದರಲ್ಲೂ ಮಳೆ ಬರ್ತಿರುವಾಗ ಇನ್ನೂ ಸಕ್ಕತ್ತಾಗಿ ಕಾಣ್ತಾ ಇತ್ತಿದ್ದು. ಏನಪ್ಪ ಅಂದರೆ ಶಿವದ ಮೇಲೆ ಗಂಗೆ. ಸೊ ಶಿವಗಂಗೆ ಸ್ಟ್ಯಾಚು ಅಂತ ಇದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಯಾರಾದರೂ ಹೊಳಲ್ಕೆರೆಗೆ ಹೋದರೆ ಮಸ್ಟ್ ವಿಸಿಟ್. ಮತ್ತು ಫೋಟೋ ಶೂಟಿಗೂ ಸಕ್ಕತ್ತಿದೆ. ಇನ್ನು 4th ಪ್ಲೇಸ್ ನಾವು ಹೋಗಿದ್ದು ಒಂಟಿಕಲ್ ಮಠ ಅಂತ ಕರೀತಾರೆ. ಇದು ಮೇನ್ ರೋಡಲ್ಲೇ ಕಾಣಿಸುತ್ತೆ ನಿಮಗೆ. ಸೊ ಇಲ್ಲೆಲ್ಲ ಗ್ರೀನ್ರಿ ಇತ್ತು. ಅದೆಲ್ಲದನ್ನು ಎಂಜಾಯ್ ಮಾಡ್ಕೊತ ನಾವು ಸಂಜೆ ಟೈಮಲ್ಲಿ ಇದು ಹೋಗಿದ್ದು. ಇಲ್ಲಿ ಇನ್ನೊಂದು ಹೈಲೈಟ್ ಆಫ್ ದಿ ಪ್ಲೇಸ್ ಅಂದರೆ ಪುಷ್ಕರಣಿನೂ ಇದೆ ಅದರ ರೈಟ್ ಸೈಡು. ಪುಷ್ಕರಣಿ ಅಂತೂ ತುಂಬ ಚೆನ್ನಾಗಿದೆ. ಸುಮ್ಮನೆ ಏಕಾಂತವಾಗಿ ಕುತ್ಕೊಂಡು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಇಲ್ಲಿ ಹೋದರೆ. ಅಷ್ಟು ಚೆನ್ನಾಗಿತ್ತು ಪ್ಲೇಸ್ ಮಾತ್ರ. ಕುತ್ಕೊಂಡ್ರೆ ನೆಮ್ಮದಿ ಅನ್ಸೋದು. ಇನ್ನೇನು ಹೋಗಿದ್ದೀವಿ ಮತ್ತು
ನಾವು ಬೇರೆ ಯಾವುದೋ ದೇಶಕ್ಕೆ ಹೋಗಿ ಅಲ್ಲಿರೋ ಕಲ್ಚರ್ನೆಲ್ಲ ನಾವು ನೋಡ್ಕೊಂಡು ಬರೋ ಬದಲು ನಮ್ಮ ಸುತ್ತಮುತ್ತನೇ ಎಷ್ಟೊಂದು ಒಳ್ಳೆ ಪ್ಲೇಸ್ಗಳು ಮತ್ತು ನಮಗೆ ಮತ್ತು ನಮ್ಮ ಸುತ್ತಮುತ್ತನೇ ದೂರ ಹೋಗ್ಬೇಕಂತಿರಲ್ಲ ಏನಿರಲ್ಲ. ನಾವು ನಮ್ಮ ವೀಕೆಂಡಿಗೆ ಏನಾದರೂ ನಿಮಗೆ ಎಲ್ಲಾದರೂ ಹೋಗ್ಬೇಕು ಅನ್ನಿಸ್ತಿದ್ದೆ, ನಿಯರ್ ಒನ್ ಡೇ ಎಲ್ಲ ದೂರ ದೂರ ಹೋಗೋಕ್ಕೆ ನಿಮ್ಗೆ ಇಷ್ಟ ಇಲ್ಲ, ಎಲ್ಲಾದರೂ ನಿಮ್ಗೆ ಹೋಗ್ಬೇಕು ಅನಿಸಿದ್ರೆ ಈ ಪ್ಲೇಸ್ನ ನೀವು ಹೋಗಿ ವಿಸಿಟ್ ಮಾಡ್ಬೋದು. ತುಂಬ ಚೆನ್ನಾಗಿದೆ, ನಿಮಗೆ ಮನಸ್ಸು ಖುಷಿ ಆಗುತ್ತೆ. ಸೊ ಇನ್ನೇನು ಈ ಪ್ಲೇಸ್ನ ನಾವು ಫುಲ್ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಇನ್ನೇನು ಆನ್ ದ ವೇ ನಮಗೆ ನಮಸ್ತೆ ದುರ್ಗ ಅಂತ ಹೋಟೆಲಿತ್ತು. ಕಾಫಿ ಕುಡಿಬೇಕು ಅನ್ನಿಸ್ತಿತ್ತು ಚಳಿಗೆ. ಸೊ ಕಾಫಿ ಕುಡ್ಕೊಂಡು ಇನ್ನೇನು ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈ ವ್ಲಾಗ್ನ ನಾನು ಇಲ್ಲೇ ಹೆಂಗೆ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಭೂಮಿ ವ್ಲಾಗ್ಸ್. ಥ್ಯಾಂಕ್ ಯು.